ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ, ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಬೈಬಲನ್ನು ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ಳುವನಾಗಿದೆ. ಈ ಆದಿಕಾಂಡ ಪುಸ್ತಕ ಒಂದು ವಿಷಯವನ್ನು ತೋರಿಸುವುದಕ್ಕಾಗಿ ಬಹಳಷ್ಟು ಸಂಗತಿಗಳನ್ನು ಮಾತಾಡುವಂಥದ್ದಾಗಿದೆ. ಆ ಒಂದು ವಿಷಯ ಯಾವುದೆಂಬುದನ್ನು ನಾನು ನಂತರದಲ್ಲಿ ಹೇಳ್ತೇನೆ. ನೋಡಿ, ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಅಬ್ರಹಾಮನೊಟ್ಟಿಗೆ ದೇವರು ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. ಆ ಒಡಂಬಡಿಕೆ ಹೀಗಿರ್ತೇನಪ್ಪ ಅಂತ ಹೇಳಿದ್ರೆ, ದೇವರು ಹೇಳ್ತಾರೆ, ನಾನು ನಿನ್ನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ತೇನೆ. ಇನ್ಮೇಲೆ ನಿನ್ನೊಟ್ಟಿಗೆ ನಿನ್ನ ಹೆಸರು ಅಬ್ರಹಾಮ ಅಂತಿರೋದಿಲ್ಲ, ಅಬ್ರಹಾಮ ಅಂತಿರ್ತದೆ. ಮತ್ತೆ ಅಷ್ಟು ಮಾತ್ರವಲ್ಲ, ಸುನ್ನತಿಯ ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. ಇದೆಲ್ಲವನ್ನ ಮಾಡಿದ ಮೇಲೆ ಒಂದು ವಿಷಯವನ್ನ ದೇವರು ಹೇಳ್ತಾರೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಒಡಂಬಡಿಕೆಯನ್ನ ಮಾಡಿಕೊಂಡ ತರುವಾಯ ಒಂದು ವಿಷಯವನ್ನ ದೇವರು ಹೇಳ್ತಾರೆ. ಆ ಒಂದು ವಿಷಯ ಏನಪ್ಪ ಅಂದ್ರೆ, ನೀನು ದೊಡ್ಡ ಜನಾಂಗವಾಗ್ತಿ. ದೇವರು ಅಬ್ರಹಾಮನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು ದೇವರು ಹೇಳ್ತಾರೆ, ನಾನಿನ್ನ ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ, ದೊಡ್ಡ ಹೆಸರು ನಿನಗೆ ಬರ್ತದೆ, ನಿನ್ನ ವಂಶದಲ್ಲಿ ನಿನ್ನ ಕುಟುಂಬದಲ್ಲಿ ರಾಜರು ಹುಡ್ತಾರೆ, ನಿನ್ನಿಂದ ದೇಶಗಳು ಹುಡ್ತದೆ ಎಂಬುದಾಗಿ ದೇವರೇನ್ ಮಾಡ್ತಾರೆ, ಒಡಂಬಡಿಕೆ ಮಾಡಿಕೊಂಡು ಇದು ನಿಮ್ಮ ಜೀವನದಲ್ಲಿ ಆಗ್ತದೆ ಎಂಬುದಾಗಿ ದೇವರು ಹೇಳ್ತಾರೆ. ಜಾಗ್ರತೆ ಕೇಳಿಸ್ಕೊ. ಅಬ್ರಹಾಮನ ಹೇಳ್ತಾನೆ, ಅದೇ 17ನೇ ಅಧ್ಯಾಯದ 18ನೇ ವಚನಕ್ಕೆ ಹೋಗುವಾಗ ಅವನು ಹೇಳ್ತಾನೆ, ದೇವರು ಇಷ್ಟೆಲ್ಲ ದೊಡ್ಡ ಲೀಸ್ಟ್ ಅನ್ನು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡ್ರು ಸಹ ಈ ಇಸ್ಮಾಯಿಲನಿದ್ದಾನಲ್ಲ, ಇವನನ್ನೇ ಆಶೀರ್ವದಿಸು ಅಂತ ಹೇಳಿ ದೇವರ ಬಳಿಯಲ್ಲಿ ಕೇಳ್ಕೊಳ್ತಾನೆ. ಜಾಗ್ರತೆ ಕೇಳಿಸ್ಕೊಳ್ಳಿ. ನಿಜ ಹೇಳಬೇಕಂದ್ರೆ ಈ ಒಡಂಬಡಿಕೆ ಯಾಕೆ ದೇವರು ಮಾಡ್ಕೊಂಡ್ರಪ್ಪ ಅಂದ್ರೆ, ಇದು ಅಬ್ರಹಾಮನ ಆಸೆ ಆಗಿರಲಿಲ್ಲ, ಇದು ದೇವರ ಆಸೆ ಆಗಿತ್ತು. ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ, ಅಬ್ರಹಾಮನೊಟ್ಟಿಗೆ ದೇವರು ಒಡಂಬಡಿಕೆ ಮಾಡಿಕೊಂಡ್ರಲ್ಲ, ಈ ಒಡಂಬಡಿಕೆ ಅನ್ನುವಂಥದ್ದು ಅಬ್ರಹಾಮನ ಆಸೆ ಆಗಿರಲಿಲ್ಲ, ಇದು ದೇವರ ಆಸೆ ಆಗಿತ್ತು. ಅದಕ್ಕೆ ದೇವರು ಹೇಳ್ತಾರೆ, ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯದ 4ನೇ ವಚನದಲ್ಲಿ, ಇಗೋ ನಾನಾದರೂ ನನ್ನ ಒಡಂಬಡಿಕೆಯನ್ನು ನಿನ್ನ ಸಂಗಡ ಮಾಡುತ್ತೇನೆ. ಅಂದ್ರೆ ಅದು ಆ ಒಡಂಬಡಿಕೆ ಯಾರ್ದಾಗಿತ್ತು? ದೇವರ ಒಡಂಬಡಿಕೆ ಆಗಿತ್ತು. ಪ್ರಿಯ ಜನರೇ, ಜಾಗ್ರತೆ ಕೇಳಿಸ್ಕೊಳ್ರಿ. ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊಳ್ರಿ. ಅಲ್ಲಿ ಮಾತಾಡಲ್ಪಟ್ಟಂತ ಎಲ್ಲಾ ವಿಷಯಗಳು ಅದು ದೇವರ ಒಡಂಬಡಿಕೆ ಆಗಿತ್ತು. ದೇವರ ಒಡಂಬಡಿಕೆ ಅಂದ್ರೆ ನಾನು ಹೀಗೆ ಮಾಡ್ತೇನೆ ಎಂಬುದಾಗಿ ಹೇಳೋದಕ್ಕೆ ಕೆಲವು ಗುರುತುಗಳನ್ನ ಕೊಡೋದೇ ಒಡಂಬಡಿಕೆ ಆಗಿರ್ತದೆ. ಈಗ ದೇವರೇನು ಮಾಡೋದಕ್ಕೋಸ್ಕರ ಎದುರು ನೋಡ್ತಾ ಇದ್ದಾನೆ. ಏನದನ್ನ ಎದುರು ನೋಡ್ತಾ ಇದ್ದಾನೆ? ದೊಡ್ಡ ಜನಾಂಗಗಳನ್ನ ಅಬ್ರಹಾಮನ ಮುಖಾಂತರ ಹುಟ್ಟಿಸೋದಕ್ಕೋಸ್ಕರವಾಗಿ. ಪ್ರಿಯ ದೇವ ಮಕ್ಕಳೇ, ಜಾಗ್ರತೆ ಕೇಳಿಸ್ಕೊಳ್ರಿ. ನಾವ್ ಯಾವಾಗಲೂ ಏನ್ ಮಾಡ್ತೀವಿ ಅಂದ್ರೆ, ಜಾಗ್ರತೆ ಕೇಳಿಸ್ಕೊಳ್ರಿ, ಅಬ್ರಹಾಮನ ಏನ್ ಮಾಡಿದ? ದೇವರು ಅಬ್ರಹಾಮನ ಕುರಿತಾಗಿ ದೊಡ್ಡ ಆಲೋಚನೆ ಮಾಡಿದ್ರೆ ಅವನ್ ಮಾತ್ರ ಯಾವಾಗ್ಲೂ ಒಂದು ಮಗನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಅಬ್ರಹಾಮನ ಯಾವಾಗ್ಲೂ ಒಂದು ಮಗನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ನಾವು ಸಹ ಏನ್ ಮಾಡ್ತೀವಿ ಅಂದ್ರೆ, ನಮ್ಗೆ ದೇವ್ ಗ್ರೇಟ್ ಫ್ಯೂಚರ್ ನೆಟ್ ಇರ್ತಾರೆ. ಆದ್ರೆ ನಾವು ಮಾತ್ರ ಆ ದಿನದಲ್ಲಿ ಅವತ್ತಿಗೆ ಯಾವ ಅಗತ್ಯತೆಗಳಿದ್ದಾವೋ, ಯಾವ ಸಮಸ್ಯೆ ಇದೆಯೋ, ಯಾವ ಅವಶ್ಯಕತೆಗಳು ನಮಗೆ ತೀರ್ಬೇಕಾಗಿರ್ತದೋ ಅವುಗಳಲ್ಲೇ ನಾವೇನಾಗಿರ್ತೇವೆ? ಕೊಕ್ಕೆ ಹಾಕೊಂಡು ಕೂತ್ಕೊಂಡಿರ್ತೇವೆ. ನಾವು ಅವುಗಳನ್ನೇ ಬಿಡುಗಡೆ ಹೊಂದಬೇಕೆಂಬುದಾಗಿ, ಅವುಗಳು ಸಾಕಾದ್ರೆ, ಅವುಗಳು ಸರಿಯಾದ್ರೆ ಸಾಕಪ್ಪ ಅಂತೇಳಿ ನಾವು ಕೂತ್ಕೊಂಡ್ಬಿಟ್ಟಿರ್ತೇವೆ. ಹಾಗಾದ್ರೆ ದೇವರ ಭವಿಷ್ಯತ್ತು ಅಬ್ರಹಾಮನ್ಗೆ ಅರ್ಥ ಆಯ್ತಾ? ಇಲ್ಲ ರೀ, ಅರ್ಥ ಆಗ್ಲಿಲ್ಲ. ದೇವ್ರು ಏನು ಅಬ್ರಹಾಮನ್ ಕುರಿತಾಗಿ ಆಲೋಚಿಸ್ತಾರೆ ಅಂತ ಹೇಳಿ ಅಬ್ರಹಾಮನ್ಗೆ ಗೊತ್ತೇ ಆಗ್ಲಿಲ್ಲ. ಅದೇ ಪ್ರಕಾರವಾಗಿ ನಮ್ಮ ಕುರಿತಾಗಿ ದೇವರು ದೊಡ್ಡ ದೊಡ್ಡ ಪ್ಲಾನ್ಗಳನ್ನ ಮಾಡಿಟ್ಟಾಗ, ದೊಡ್ಡ ದೊಡ್ಡ ಆಶೀರ್ವಾದಗಳನ್ನ ಮಾಡಿಟ್ಟಾಗ, ದೊಡ್ಡ ದೊಡ್ಡ ಉದ್ದೇಶಗಳನ್ನಿಟ್ಟಾಗ, ದೊಡ್ಡ ದೊಡ್ಡ ಸ್ಥಾನಗಳನ್ನ ನೇಮಿಸಿದಾಗ, ದೊಡ್ಡ ದೊಡ್ಡ ಕಾರ್ಯಗಳನ್ನ ನೇಮಿಸಿದಾಗ ಅದು ನಮಗೆ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಇವಾಗ್ಲೇ ಏನು ಇಲ್ಲ, ಇನ್ನು ಮುಂದೆ ಇನ್ನೇನು. ನಾವೇನ್ ಮಾಡ್ತೀವಿ ಅಂದ್ರೆ, ಇವತ್ತಿನ ಕೊರತೆಗಳು ನೋಡಿಕೊಂಡು ಮುಂದಿನ ಭವಿಷ್ಯತ್ತನ್ನು ಮರೆತು ಬಿಡುತ್ತೆ. ಮುಂದಿನ ಭವಿಷ್ಯತ್ತು ಹೀಗಿರೋದಿಲ್ಲ ಅಂತೇಳಿ, ಅಥವಾ ಇನ್ನೊಂದು ಮಾತ್ರ ಹೇಳಬೇಕಂದ್ರೆ, ದೇವರು ಹೇಳಿದ ಹಾಗೆ ಮುಂದಿನ ಭವಿಷ್ಯತ್ತು ನಮಗೆ ಇರೋದಿಲ್ಲ ಅಂತೇಳಿ ನಾವು ನಂಬಿಡ್ತೇವೆ. ಇಲ್ಲ ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ದೇವರ ಭವಿಷ್ಯತ್ತು, ದೇವರು ನಮಗಾಗಿ ಇಟ್ಟಂತ ಜೀವಿತ, ನಮಗಾಗಿ ಇಟ್ಟಂತ ಆಶೀರ್ವಾದ, ನಮಗಾಗಿಟ್ಟಂತ ಭವಿಷ್ಯತ್ತು ನಮಗೆ ಅರ್ಥ ಆಯ್ತಾ ಎಂಬುದಾಗಿ ನೋಡೋದಾದ್ರೆ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಅಬ್ರಹಾಮನ್ಗೂ ಅದು ಅರ್ಥ ಆಗ್ಲಿಲ್ಲ, ನಮ್ಗೂ ಸಹ ಅದು ಅರ್ಥ ಆಗ್ಲಿಲ್ಲ. ಹಾಗಾದ್ರೆ ಅಬ್ರಹಾಮನಿಗೆ ಎಂದಿಗೂ ಅರ್ಥ ಆಗ್ಲಿಲ್ವಾ? ಇದರ ನಂತರದಲ್ಲಿ ಅರ್ಥ ಆಯ್ತು ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರು ತನ್ನ ಒಡಂಬಡಿಕೆಯನ್ನ ನಮಗೋಸ್ಕರವಾಗಿ ನೇಮಿಸ್ತಾನೆ. ಕೇಳಿಸ್ಕೊಳ್ರಿ, ನಮ್ಮ ಆಸೆ, ನಮ್ಮ ಬಯಕೆ ಇವತ್ತು ನಾವು ಬದುಕೊಂಡು, ನಾವು ಚೆನ್ನಾಗಿದ್ಕೊಂಡು, ನಾವು
ಸಂತೋಷ ಇಟ್ಕೊಂಡು ಮುಂದೆ ಹೋದ್ರೆ ಸಾಕಪ್ಪ ಅನ್ನೋದಾಗಿರ್ತದೆ. ಆದ್ರೆ ದೇವ್ರ ಉದ್ದೇಶ ಅದಿರೋದಿಲ್ಲ. ನಾವು ಇಂದು ಸಂತೋಷ ಪಟ್ಟು, ನಾವು ಇಂದು ಉಲ್ಲಾಸ ಪಟ್ಟು, ನಾವಿಂದು ಏನ್ ಬೇಕೋ ಅದನ್ನ ಪಡ್ಕೊಂಡು ಹೋಗ್ಬೇಕಂತ ನಾವು ಆಲೋಚನೆ ಮಾಡಿದ್ರೆ, ದೇವರು ನಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾರಪ್ಪ ಅಂದ್ರೆ, ನಮ್ಮ ಭವಿಷ್ಯ ಬಹಳ ದೊಡ್ಡದಾಗಿರ್ಬೇಕು, ಆಶೀರ್ವಾದವಾಗಿರ್ಬೇಕು, ಅಭಿವೃದ್ಧಿ ಆಗಿರ್ಬೇಕು, ದೊಡ್ಡ ರೀತಿಯಲ್ಲಿ ನನ್ನ ಮಕ್ಕಳಿರ್ಬೇಕೆಂಬುದಾಗಿ ದೇವರು ಬಯಸ್ತಾನೆ. ಹಾಗಾಗಿಯೇ ಬಹಳಷ್ಟು ಜನರು ಆಶೀರ್ವಾದಕ್ಕೆ ಹೋಗಲ್ಲ. ಸ್ವಲ್ಪ ಜನರೇ ಆ ದೊಡ್ಡ ದೊಡ್ಡ ಆಶೀರ್ವಾದಗಳಿಗೆ, ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗ್ಬಿಡ್ತಾರೆ. ಪ್ರಿಯ ದೇವ ಮಗುವೆ, ಇಂದು ನಿನಗೆ ದೇವರ ಭವಿಷ್ಯ ಅರ್ಥ ಆಗಿದೆಯಾ? ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ಇವತ್ತು ಮೊಣಕಾಲೂರು ದೇವರ ಹತ್ರ ಕೇಳು, ಕರ್ತನೇ ನನ್ನ ಭವಿಷ್ಯತನ್ನ ಏನಿಟ್ಟಿದ್ದಿ, ನನ್ನ ಕುರಿತಾಗಿ ನೀನು ಏನು ಆಲೋಚನೆ ಮಾಡಿದಿ? ಕೇಳಿಸ್ಕೊಡ್ರಿ, ಜಾಗ್ರತೆ ಕೇಳಿಸ್ಕೊಡ್ರಿ. ಇವತ್ತಿನ ಅಗತ್ಯತೆಗಳು ತೀರಿದ್ರೆ ಸಾಕ, ಇವತ್ತಿನ ಕಷ್ಟಗಳು ತೀರಿದ್ರೆ ಸಾಕ, ಇವತ್ತಿನ ಬಿಡುಗಡೆ ಮಾತ್ರ ಸಾಕ? ಇಲ್ಲ, ದೇವರು ನೇಮಿಸಿದಂತಹ ಶ್ರೇಷ್ಠ ಒಡಂಬಡಿಕೆಯ ಭವಿಷ್ಯತ್ತು ನಿಮಗೆ ಬೇಕಾ? ಆಲೋಚನೆ ಮಾಡ್ಕೊಳ್ರಿ, ದೇವ್ರ ಹತ್ರ ಕೇಳ್ರಿ, ನನಗೆ ಭವಿಷ್ಯ ತೋರಿಸು ದೇವ್ರೆ, ನನ್ನ ಜೀವನದಲ್ಲಿ ನನ್ನ ಬಗ್ಗೆ, ನನ್ನ ಕುರಿತಾಗಿ ಯಾವ ಭವಿಷ್ಯವನ್ನು ನೇಮಿಸಿದ್ಯೋ ಅದನ್ನ ನೋಡುವಂತೆ ನನಗೆ ಸಹಾಯ ಮಾಡು ಎಂಬುದಾಗಿ ಹೇಳ್ರಿ. ದೇವರು 100% ನಿಮ್ಮ ಜೀವನದಲ್ಲಿ, ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತಕ್ಕೆ ಬೇಕಾದಂತ, ನಿಮ್ಮ ಜೀವಿತಕ್ಕೆ ಇಟ್ಟಂತ ಭವಿಷ್ಯತನ್ನು ತೋರಿಸ್ತಾನೆ. ಇದನ್ನು ಮಾತ್ರ ನೀವು ಮರಿಲೇಬೇಡ್ರಿ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು, ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.